ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ನಾರಾಯಣಾಯ ನಲಿನಾಯ ತಲೋಚನಾಯ ನಾಮಾವಶೇಷಿತ ಮಹಾಬಲಿವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶಾಯ ನಾಭೇ ಪುಟಾಯ ಪುರುಷಾಯ ನಮಃ ಪರಸ್ಮೈ. ಓಂ ಶ್ರೀ ನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 15ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ ಬುಧವಾರ. ಇಂದಿನ ದಿವಸದ ಪಂಚಾಂಗ ಯಾವ ರೀತಿಯಲ್ಲಿದೆ, ಭಚಕ್ರದಲ್ಲಿಯ ಗ್ರಹಗಳ ಸ್ಥಿತಿಗತಿಗಳೇನು ಹಾಗೂ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1968ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರತಿಪದೇ ತಿಥಿಯಾಗಿರ್ತಕ್ಕಂಥದ್ದು. ವಾರ ಬುಧವಾರವಾಗಿದೆ. ಈ ದಿವಸ ನಕ್ಷತ್ರ ಪುಷ್ಯಮಿ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಹರ್ಷಣ ನಾಮ ಯೋಗ ಇದೆ, ಭವಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿವಸದ ವಿಶೇಷತೆ ಎಂದರೆ ಚಂದ್ರ ದರ್ಶನ, ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಆಷಾಢದ ಚಂದ್ರ ದರ್ಶನ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳತ್ತ ಗಮನಹರಿಸುವಲ್ಲಿ ಖಗೋಳದ ಸ್ಥಿತಿಗತಿಗಳನ್ನು ನೋಡಿಕೊಳ್ಬೇಕು. ನೋಡಿ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಎಂದಿನಂತೆ ಅಂಗಾರಕ ಇದ್ದಾನೆ. ಮಿಥುನ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ. ಚಂದ್ರನು ಪುಷ್ಯ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿದ್ದಾನೆ, ಗುರು ಜೊತೆಯಲ್ಲಿದ್ದಾನೆ. ಶುಕ್ರ ಮತ್ತು ಕೇತುವಿನ ಯುತಿ ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಕನ್ಯಾ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ತುಲಾ, ವೃಶ್ಚಿಕ, ಧನು, ಮಕರ ಈ ಎಲ್ಲ ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಸ್ಥಿತಿ. ಇದಕ್ಕೆ ಅನುಗುಣವಾಗಿ ಫಲಾಫಲಗಳು ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದದ್ದರಿಂದ ಧನ ಸಮೃದ್ಧಿ ಆಗಬೇಕಿತ್ತು. ಆದರೆ ಋಣಬಾಧೆ ಜಾಸ್ತಿ ಆಗುವಂತಹ ಸಂದರ್ಭ ಅಂಗಾರಕನು ದ್ವಿತೀಯದಲ್ಲಿದ್ದದ್ದರಿಂದ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ನೆತ್ತಿಯ ಮೇಲೆ ಕುಜನು ಕುಳಿತಿದ್ದಾನೆ. ಮುಖಕ್ಕೆಲ್ಲ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತಲೆಯ ಭಾಗದಲ್ಲಿ ತೊಂದರೆ, ಮುಖದ ಭಾಗದಲ್ಲಿ ತೊಂದರೆ, ಮುಖದ ಭಾಗದಲ್ಲಿ ಗಾಯ, ಹೊಟ್ಟೆಯ ಭಾಗದಲ್ಲಿ ಗಾಯ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಆಪರೇಷನ್ ಇತ್ಯಾದಿಗಳು ಆಗುವಂತಹ ಸಾಧ್ಯತೆ. ವೈದ್ಯರ ಸಲಹೆ, ಸ್ವಲ್ಪ ಜಾಗ್ರತೆ ಬೇಕು ಆರೋಗ್ಯದ ವಿಚಾರದಲ್ಲಿ. ಜೊತೆಯಲ್ಲಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಸೂರ್ಯನಾರಾಯಣನ ಉಪಾಸನೆಯಿಂದ ಅಥವಾ ಸೂರ್ಯ ಕವಚವನ್ನು ಓದುವುದರಿಂದ ಶೀಘ್ರವಾಗಿ ಆರೋಗ್ಯ ಪ್ರಾಪ್ತಿ. ಸೂರ್ಯನು ದ್ವಿತೀಯ ಸ್ಥಾನದಲ್ಲಿದ್ದಾನೆ ಬುಧನ ಒಟ್ಟಿಗೆ, ಬುಧಾದಿತ್ಯ ಯೋಗದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಯೋಗ ಸಾಧನೆ ಇತ್ಯಾದಿಗಳನ್ನು ಮಾಡುವುದರಿಂದಲೂ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಲಾಭದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ಕುಜನ ಮೇಲಿದ್ದದ್ದರಿಂದ ಇಷ್ಟೆಲ್ಲ ಪರಿಣಾಮಗಳು, ತೊಂದರೆಗಳನ್ನು ಸಾಕಷ್ಟು ಅನುಭವಿಸ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮೂಲ ದೋಷ ಪರಿಹಾರಕ್ಕೆ, ಅಂದರೆ ಶನಿಗೆ ಪರಿಹಾರ ಬೇಕು. ಶನಿ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ ಆಗ ಶನಿ ಮಹಾತ್ಮನ ದೃಷ್ಟಿ ಕ್ರೂರ ದೃಷ್ಟಿ ಹೋಗಲಾಗಿ ಸೌಮ್ಯ ದೃಷ್ಟಿ ಆಯಿತು ಅಂತಾದಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಲಕ್ಷಣಗಳು. ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ 6. ಈ ಸಂದರ್ಭದಲ್ಲಿ ನೀವು ಉಪಯೋಗಿಸುವಂತಹ ಬಣ್ಣ ಬಿಳಿ ಬಣ್ಣ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹದ್ದಾಗಿದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯೂ ಅವಶ್ಯವಾಗಿರತಕ್ಕಂತಹದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನಾಧಿಪತಿಯಂತಹ ಗುರು ಧನಸ್ಥಾನಕ್ಕೆ ಬಂದಿದ್ದಾನೆ. ಧನ ಸಮೃದ್ಧಿಯಾಗುವಂತಹ ಸಂದರ್ಭ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಥವಾ ನೀವು ಮಾಡುವಂತಹ ಯಾವುದೇ ದಂಧೆಯಲ್ಲಿ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಧನಾಧಿಪತಿಯಂತಹ ಚಂದ್ರನೂ ಸಹಿತವಾಗಿ ಧನಸ್ಥಾನದಲ್ಲೇ ಇದ್ದದ್ದರಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಲಕ್ಷಣ. ಕೃಷಿ ಉತ್ಪನ್ನದ ವಸ್ತುಗಳಿಂದ ನಿಮಗೆ ಕ್ಷೇಮ. ಕೆಲವರು ಮನೆ ಕಟ್ಟುವಂತಹ ಯೋಚನೆ ಇಟ್ಟುಕೊಂಡಿದ್ದೀರಿ, ಈಗ ಗುರುಬಲ ಇದೆ, ಮಾಡ್ಬೋದು. ಕೆಲವರು ಹೊಸ ವಾಹನವನ್ನು ಖರೀದಿಸಬೇಕು ಅನ್ನುವಂತಹ ಒಂದು ಸಂಕಲ್ಪ ಮಾಡಿಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳಬಹುದು. ಆಷಾಢ ಅಂತೇನಲ್ಲ, ನಿಮಗೆ ಗುರುವಿನ ಬಲ ಇದೆ. ಕೆಲವರಿಗಂತೂ ಅತ್ಯಂತ ಶುಭದಾಯಕವಾದಂತಹ ಫಲ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವೈದ್ಯರಿಗೆ ವೈದ್ಯಕೀಯ ಚಿಕಿತ್ಸೆ ಇತ್ಯಾದಿಗಳಲ್ಲಿ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಚಂದ್ರಶಾಂತಿ ಮಾಡಿಕೊಳ್ಳಿ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಉತ್ತರ ದಿಕ್ಕು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು.
ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಮಾಡಿಕೊಳ್ಳಿ, ಉತ್ತರ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಮತ್ತು ಗುರುವಿನ ಯುತಿ, ಗಜಕೇಸರಿ ಯೋಗದ ಫಲ. ಧನ ಕನಕ ವಸ್ತು ವಾಹನಾದಿ ಸಮೃದ್ಧಿಯಾಗುವಂತಹ ಫಲ ನೀಡುವಂತಹದ್ದಿದೆ ಇವತ್ತಿನ ದಿವಸ. ವ್ಯಾಪಾರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಯಶಸ್ಸನ್ನು ಕಾಣುವಂತಹ ಒಂದು ಸುಸಂದರ್ಭ ಇರತಕ್ಕಂತಹದ್ದು. ಅನ್ನಪೂರ್ಣೇಶ್ವರಿಯ ಅನುಗ್ರಹವಿದ್ದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಕಾರಣ ಲಾಭಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಆದರೆ ಕೇತುವಿನ ಯುತಿ ಇದ್ದದ್ದರಿಂದ ಗಣಪತಿ ಉಪಾಸನೆಯೂ ಅವಶ್ಯವಾಗಿ ಬೇಕು ಕರ್ಕಾಟಕ ರಾಶಿಯವರಿಗೆ. ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2. ದುರ್ಗಾ ಪರಮೇಶ್ವರಿ ಆರಾಧನೆಯಿಂದ ಕಷ್ಟ ಎಲ್ಲ ನಿವಾರಣೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅತ್ಯಮೂಲ್ಯ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಲಾಭಭಾವದಲ್ಲಿದ್ದರಿಂದ ಒಳ್ಳೆಯ ಲಾಭದ ಕಾಲ. ಧನಾಧಿಪತಿಯ ಒಟ್ಟಿಗಿದ್ದರಿಂದ ಹಣಕಾಸಿನ ವ್ಯವಹಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಹಣಕಾಸನ್ನು ಹಾಕಿ ಹಣವನ್ನು ತೆಗೆಯುವವರು ನೀವು, ಅದರಲ್ಲೇ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರು ಹೊಲ ಭೂಮಿಯನ್ನು ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅನುಕೂಲ ಇದೆ. ರಿಯಲ್ ಎಸ್ಟೇಟ್ ಇತ್ಯಾದಿಗಳಿಂದ ಮಾಡತಕ್ಕಂಥವರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ. ಇಂದಿನ ದಿವಸ ಸಿಂಹರಾಶಿಯವರು ಸಪ್ತಮದ ರಾಹುವಿನ ದೃಷ್ಟಿ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಆಘಾತಕ್ಕೊಳಗಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕಲ್ಲಿನ ಉಪದ್ರವದಿಂದ. ಪರಿಹಾರಕ್ಕೆ ರಾಹು ಶಾಂತಿ ಅರ್ಥಾತ್ ನಾಗಶಾಂತಿ ಅವಶ್ಯವಾಗಿ ಮಾಡಿಕೊಳ್ಳಿ. ದೋಷ ನಿವಾರಣೆಗೆ ಕಲ್ಪವೃಕ್ಷದ ನೀರನ್ನು ಹೆಚ್ಚಾಗಿ ಉಪಯೋಗಿಸಿ. ಆಗ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಪಶ್ಚಿಮ ದಿಕ್ಕು ಪೂರ್ವ ದಿಕ್ಕು ನಿಮಗೆ ಹಿತವನ್ನು ತರುವಂತಹದ್ದು. ದಕ್ಷಿಣ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಇದೆ. ಮೃತ್ಯುಂಜಯನ ಅನುಗ್ರಹದಿಂದ ಕಷ್ಟ ಎಲ್ಲ ನಿವಾರಣೆ ಸಿಂಹರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂತಹ ಲಕ್ಷಣಗಳು. ಮಂಗಲ ಕಾರ್ಯಗಳನ್ನು ಮಾಡಿಕೊಳ್ಳುವವರಿಗೆ ಅವಶ್ಯವಾಗಿ ಅನುಕೂಲ. ಕರ್ಮಸ್ಥಾನದಲ್ಲಿ ಬುಧನು ಇದ್ದದ್ದರಿಂದ ಉದ್ಯೋಗ ಸಿಗ್ತದೆ. ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ಅವನು ಕರ್ಮದಲ್ಲೇ ನಿಂತುಕೊಂಡಿದ್ದಾನೆ. ಆದ್ದರಿಂದ ಉದ್ಯೋಗ ಸಿಗುವಂತಹ ಲಕ್ಷಣಗಳು. ಸುಖಾಧಿಪತಿಯಾಗಿರ್ತಕ್ಕಂತಹ ಗುರು ಲಾಭಭಾವಕ್ಕೆ ಬಂದದ್ದರಿಂದ ಕುಟುಂಬದಲ್ಲಿ ಸುಖ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಯೋಮಯ. ಕಾರಣ ವ್ಯಯದಲ್ಲಿ ಕೇತುವಿನೊಟ್ಟಿಗಿದ್ದಾನೆ ನಿಮ್ಮ ಧನಾಧಿಪತಿ ಶುಕ್ರ. ಸಪ್ತಮದಲ್ಲಿರತಕ್ಕಂತಹ ಶನಿ ಮಹಾತ್ಮನ ಪೂರ್ಣ ದೃಷ್ಟಿ ಇದ್ದದ್ದರಿಂದ ದಾಂಪತ್ಯದಲ್ಲಿ ಅಸುಖ, ಸುಖ ಇಲ್ಲದಿರುವಿಕೆ. ದೋಷ ನಿವಾರಣೆಗೆ ನಿಮಗೆ ಬೇಕಾಗಿರತಕ್ಕಂಥದ್ದೇನು? ಸರ್ವಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ. ಈ ಮಂತ್ರದಿಂದ ದೇವಿ ಪಾರಾಯಣವನ್ನು ಮಾಡಿಸುವುದರಿಂದ ಸಕಲ ಬಾಧೆಗಳು ಪರಿಹಾರವಾಗಿ ಸುಖ ನೆಮ್ಮದಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಕ್ಷೇಮ ಉಂಟಾಗ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮಗೆ ಕಾರ್ಯಸಿದ್ಧಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಲಾಭಭಾವದಲ್ಲಿ ಕೇತುವಿನೊಟ್ಟಿಗಿದ್ದಾನೆ. ಹಣ ಬರಬೇಕಿತ್ತು, ಇಂದು ಬರ್ತದೆ, ಈಗ ಬರ್ತದೆ, ಇನ್ನೊಂದು ತಾಸಿನಲ್ಲಿ ಬರ್ತದೆ, ಇವತ್ತು ಹಾಗೇ ಆಗುತ್ತೆ ಇತ್ಯಾದಿ ಹಲವಾರು ಚಿಂತೆಯನ್ನು ಮಾಡ್ತಾ ಇರ್ತೀರಿ. ಆದರೆ ಬಾಧೆಯಲ್ಲಿ ಕೇತುವಿನ ಜೊತೆಯಲ್ಲಿ ಬಾಧೆಯಲ್ಲಿದ್ದರಿಂದ ಹಣಕಾಸಿಗೆ ತೊಂದರೆ ಉಂಟಾಗ್ತದೆ. ಬರಬೇಕಾದ ಹಣ ಇವತ್ತು ಬರೋದಿಲ್ಲ. ಕೊಡಬೇಕಾದಂತಹ ವ್ಯಕ್ತಿ ಇವತ್ತು ನಿಮಗೆ ಸಿಗೋದಿಲ್ಲ. ನಿಮಗೆ ದಕ್ಕಬೇಕಾದಂತಹ ಹಣ ನಿಮಗೆ ಲಭ್ಯವಾಗುವುದಿಲ್ಲ ಇವತ್ತಿನ ದಿವಸ. ಕಾರಣ ಏನು? ನಿಮ್ಮ ರಾಶಿಯಿಂದ ಧನಾಧಿಪತಿಯಾಗಿರತಕ್ಕಂತಹ ಕುಜನು ಅಷ್ಟಮ ಸ್ಥಾನದಲ್ಲಿದ್ದಾನೆ, ನಿಮ್ಮ ಬಾಧಾ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಆದ್ದರಿಂದಲೇ ಈ ರೀತಿಯಂತಹ ವೇದನೆ. ಈ ವೇದನೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ನಿವೇದನೆಯನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಲಕ್ಷ್ಮೀನಾರಾಯಣರಲ್ಲಿ. ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಯಲ್ಲಿ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ಹೃದಯವನ್ನು ಮಾಡಿಸಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಉತ್ತರ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹರಿಸಿ. ಅನ್ನಪೂರ್ಣೇಶ್ವರಿ ಲಕ್ಷ್ಮೀನಾರಾಯಣರ ದರ್ಶನದಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಬಿಳಿ ಬಣ್ಣದ ಬಟ್ಟೆ ನಿಮಗೆ ಅನುಕೂಲ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜನಿತ್ತು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಹಲವಾರು ತೊಂದರೆಗಳು. ಸಾಧಾರಣವಾಗಿ ಗುಪ್ತಾಂಗದ ಭಾಗದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಮೂತ್ರಕೃಚ್ಛಾದಿ ರೋಗಗಳು ಅಥವಾ ಗುದ ಸಂಬಂಧವಾಗಿ ತೊಂದರೆಗಳು, ಮಲರೋಗ, ಮನೋರೋಗ ಉಂಟಾಗುವಂತಹ ಸಾಧ್ಯತೆ,
ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮ ನಿತ್ತು ಧನಸ್ಥಾನದಲ್ಲಿ ನೋಡುವುದರಿಂದ ಹಣಕಾಸಿನ ವಿಚಾರದಲ್ಲೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ವ್ಯವಹಾರಗಳು ಸರಿಯಾಗಿ ಆಗೋದಿಲ್ಲ, ಕೈಯಲ್ಲಿ ಹಣಕಾಸು ಓಡಾಡುವುದಿಲ್ಲ, ಬರಬೇಕಾದಂಥ ಹಣ ಬರೋದಿಲ್ಲ. ಧನಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ಶ್ರೀ ಸೂಕ್ತವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 15 ಮಂತ್ರವುಳ್ಳಂತಹ ಶ್ರೀ ಸೂಕ್ತವನ್ನು 15 ಆವೃತ್ತಿಯಲ್ಲಿ ನೀವು ಮಾಡಿದಾಗ ನಿಮಗೆ ಶ್ರೀ ಅನುಗ್ರಹವಾಗುವಂತಹ ಸಂದರ್ಭ ಇರತಕ್ಕಂಥದ್ದು. ಆಗ ನಿಮ್ಮ ಮನೆಯಲ್ಲಿ ಶ್ರೀ ನಿವಾಸವಾಗ್ತದೆ. ಅರ್ಥಾತ್ ನೀವು ಶ್ರೀನಿವಾಸನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರು 9 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಕೆಂಪು ಬಣ್ಣದ ವಸ್ತ್ರ ಆದೀತು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನಿಟ್ಟುಕೊಳ್ಳುವುದರಿಂದ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಪಡೆಯುವುದರಿಂದ ಕಷ್ಟ ನಿವಾರಣೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಭಾವದಲ್ಲಿ ಶನಿ ಮಹಾತ್ಮ ಇದ್ದಾನೆ. 4ನೇ ಭಾವ ಅಂದರೆ ಮಾತೃಭಾವವಾಗಿರ್ತಕ್ಕಂಥದ್ದು, ತಾಯಿಗೆ ಸಂಕಷ್ಟ. 4ನೇ ಭಾವ ಎಂದರೆ ಮನೆಯ ಭಾವ, ಮನೆಗೆ ಸಂಕಷ್ಟ ಉಂಟಾಗುವಂತಹ ಸಾಧ್ಯತೆ. 4ನೇ ಭಾವ ಎಂತಂದರೆ ಜಲಬಾಧೆ, ನೀರಿನಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಅಥವಾ ನಿಮಗೆ ನೀರೇ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ವಲ್ಪ ಕೋಲ್ಡ್ ನೀರು ಕುಡಿದು ಬಿಡ್ತೀರಿ, ಅದರಿಂದ ಸ್ವಲ್ಪ ಕಫ ಕಟ್ಕೊಳ್ಬೋದು, ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಆಗಾಗ ಎದೆ ನೋವು ಬರ್ಬೋದು. ಇದೆಲ್ಲದರ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು? ನೀವು ಸಾಧಾರಣವಾಗಿ ಗುರು ಪ್ರಾರ್ಥನೆ, ವಿಷ್ಣು ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಅಭಿವೃದ್ಧಿಗೋಸ್ಕರವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸಿ. ಇದು ನಿಮಗೆ ಅವಶ್ಯವಾಗಿ ನೆನಪಿಟ್ಟುಕೊಂಡು ಮಾಡಬೇಕಾದಂತಹ ಕೆಲಸ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ಮ ಸ್ಥಾನದಲ್ಲಿ ಗುರು ಇದ್ದಾನೆ ಚಂದ್ರನ ಒಟ್ಟಿಗೆ. ಗಜಕೇಸರಿ ಯೋಗ ಕರ್ಕಾಟಕ ರಾಶಿಗೂ ಇದೆ, ನಿಮ್ಮ ರಾಶಿಗೂ ಇದೆ. ಧನ ಕನಕಾದಿ ಸಮೃದ್ಧಿಯಾಗುವಂತಹ ಯೋಗದ ಕಾಲ. ಆಕಸ್ಮಿಕ ಧನ ಪ್ರಾಪ್ತಿ, ನಿಧಿ ಧನ ಪ್ರಾಪ್ತಿ. ಹಾಗಂತ ನಿಧಿ ಸಿಗ್ತದೆ ಅಲ್ಲ ಅಂತಲ್ಲ, ನಿಧಿ ಧನ ಪ್ರಾಪ್ತಿ ಅಂದರೆ ಸದ್ಯಕ್ಕೆ ಬೇಡ ಅಂತ ಇಟ್ಟಿರುವಂತಹ ಹಣ ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಆ ಧನವನ್ನು ನೀವು ಉಪಯೋಗಿಸಿಕೊಳ್ಳಬೇಕಾದಂತಹ ಸಂದರ್ಭ ಬರ್ತದೆ. ಲಾಭಭಾವಾಧಿಪತಿಯಾಗಿರ್ತಕ್ಕಂತಹ ಕುಜನು ಪಂಚಮ ಸ್ಥಾನದಲ್ಲಿದ್ದರಿಂದ ಲಾಭಭಾವವನ್ನು ನೋಡ್ತಾ ಇದ್ದದ್ರಿಂದ ಸ್ವಲ್ಪ ಲಾಭಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ವ್ಯಾಪಾರದಲ್ಲಿ ಅಲ್ಲಿಂದಲ್ಲಿಗೆ ಆಗುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ. ವಸ್ತ್ರ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲ, ಹೋಟೆಲ್ ಉದ್ಯಮಿಗಳಿಗೆ ಯಶಸ್ಸು. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಹಳದಿ ಬಣ್ಣ ಮತ್ತು ಕಪ್ಪು ವರ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಮಕರ ರಾಶಿಯವರಿಗೆ ಶೋಭೆ ಇದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಜಗಳ, ಮನಸ್ತಾಪ ಇತ್ಯಾದಿಗಳಾಗುವಂತಹ ಸಾಧ್ಯತೆಗಳು. ಶೇರ್ ಮಾರ್ಕೆಟ್ನಲ್ಲಿ ವ್ಯವಹರಿಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆ ಇರತಕ್ಕಂಥದ್ದು. ನಿಮ್ಮ ಕೈಯಿಂದಲೇ ಹಣ ಕೊಚ್ಚಿಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ತುಂಬ ಜಾಗೃತಿಯಾಗಿರಬೇಕು ಕುಂಭರಾಶಿಯವರು. ನೋಡಿ, ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿರತಕ್ಕಂತಹ ಶುಕ್ರನು ರಂಗಕರ್ಮಿಗಳಿಗೆ ಸ್ವಲ್ಪ ತೊಂದರೆಯನ್ನು ಕೊಡ್ತಾನೆ. ಸಿನಿಮಾ ರಂಗದಲ್ಲಾಗಿರಲಿ ಅಥವಾ ರಂಗದಲ್ಲಾಗಿರಲಿ ಕೆಲಸ ಮಾಡುವಾಗ ಸ್ವಲ್ಪ ತಾಳ್ಮೆ ಇರಬೇಕು. ನೀವು ಮಾಡುವಂತಹ ರಂಗಕರ್ಮಗಳಲ್ಲಿ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇದೆ. ಕಾರಣ ನಿಮಗೆ 7.5 ಇದ್ದದ್ರಿಂದ. ದೋಷ ನಿವಾರಣೆಗಾಗಿ 7.5ಗಾಗಿ ಶನಿ ಶಾಂತಿಯನ್ನು ಮಾಡಿಸಿಕೊಳ್ಳಿ. ಜೊತೆಯಲ್ಲಿ ಸಪ್ತಮದ ಶುಕ್ರನಿಗೆ ಶಾಂತಿಯನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಸಿಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ಇಂದಿನ ದಿವಸ ನಾವು ನೋಡುವಾಗ ಕರ್ಮಾಧಿಪತಿ ಅಂತ ಗುರು ಪಂಚಮ ರಾಶಿಯಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಅಂತಾದಾಗ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಕಾಣುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಬೋನಸ್ ಸಿಗುವಂತಹ ಸಾಧ್ಯತೆ, ಕೆಲವರಿಗೆ ಕೆಲಸ ಕಾರ್ಯಗಳನ್ನು ಹೆಚ್ಚಾದ ಸಮಯ ಮಾಡಬೇಕಂತಹ ಸಂದರ್ಭ ಬರ್ತದೆ. ತುಂಬ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು. ಆಕಸ್ಮಿಕ ಧನ ಪ್ರಾಪ್ತಿ ತಪ್ಪಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಕೆಲವರಿಗೆ ಸರ್ಪದರ್ಶನ, ನಾಗ ಸಂಬಂಧವಾಗಿ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗುವಂತಹ ಲಕ್ಷಣಗಳು. ಮೀನರಾಶಿಯವರು ವಿಶೇಷವಾಗಿ ಶನೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ, ಆಂಜನೇಯನ ದರ್ಶನವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮ, ಮಹಾಮೃತ್ಯುಂಜಯನ ದರ್ಶನವನ್ನು ಪಡೆದುಕೊಳ್ಳುವುದರಿಂದ ಕಷ್ಟ ನಿವಾರಣೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ.
ಶುಭ ಉಂಟಾಗ್ತದೆ ಮೀನರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಆತ್ಮೀಯರೇ, ಇಂದಿನ ದಿವಸ 12 ರಾಶಿಯವರು ಸಹಿತವಾಗಿ ಸಕಲ ದೋಷ ನಿವಾರಣೆಗಾಗಿ ಚಂದ್ರ ದರ್ಶನವನ್ನು ಮಾಡಿಕೊಳ್ಳಿ. ಸಕಲ ಆಪತ್ತುಗಳ ನಿವಾರಣೆಗಾಗಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ 12 ರಾಶಿಯವರಿಗೆ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ನಂಬರನ್ನು ಉಪಯೋಗಿಸ್ಕೊಳ್ಳಿ ಬೇಕಾದಲ್ಲಿ. ಶುಭಮಸ್ತು, ಶುಭವಾಗಲಿ.